ಹಾಯ್ ಸ್ನೇಹಿತರೆ, ನಾನು ನಂಜನೇಕ್ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇನ್ನೇನು ಕೆಲವೇ ದಿನದಲ್ಲಿ ಬೃಹತ್ ನೇಮಕಾತಿ, ಈ ಶಿಕ್ಷಕರ ಹುದ್ದೆಗೆ ಸಂಬಂಧಪಟ್ಟಂತೆ 10,000 ಹುದ್ದೆಗಳ ಒಂದು ನೇಮಕಾತಿಯಾಗುವಂತಹ ಸಾಧ್ಯತೆ ಇದೆ. ಅದಕ್ಕೆ ಪೂರಕವಾಗಿ ಸರ್ಕಾರ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದೆ. ನೀವು ಕೂಡ ಆ ಎಕ್ಸಾಮಿಗೆ ತಯಾರಿಯನ್ನು ಕೂಡ ನಡೆಸ್ತಾ ಇದ್ದೀರಿ. ಸೊ ಎಲ್ರಿಗೂ ಯೂಸ್ ಆಗೋ ರೀತಿಯಲ್ಲಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ನಾವು ಯೂಟ್ಯೂಬ್ ಚಾನಲಲ್ಲಿ GPSTR ಮತ್ತು HSTR ಹಾಗೆ PSTR, ಸೊ ಈ 3 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಾವು ಕ್ವಶನ್ ಪೇಪರನ್ನು ಅನಾಲಿಸಿಸ್ ಮಾಡ್ತಾ ಹೋಗ್ತೀವಿ. ಹಾಗೆ ಕೆಲವೊಂದು ಕಾನ್ಸೆಪ್ಟ್ ಅನ್ನು ಕೂಡ ನಿಮಗೆ ಕ್ಲಿಯರ್ ಮಾಡ್ತೀವಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ, 2019ರಲ್ಲಿ ನಡೆದಿರುವಂತಹ GPSTR ಪೇಪರ್ 2 ಅಲ್ಲಿ ಈ ಜಿಯೋಗ್ರಫಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ ಆ ಕ್ವಶನ್ಸ್ಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ನಾವು ಹೊಸ ಬ್ಯಾಚಸ್ ಅನ್ನ ನಾವು GPSTR, PSTR ಹಾಗೂ HSTR ಸಂಬಂಧಪಟ್ಟಂತೆ ಹೊಸ ಬ್ಯಾಚ್ ಅನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಹಿಂದೆ ನಡೆದಿರುವಂತಹ ನೋಟಿಫಿಕೇಶನ್ ಅಲ್ಲಿ ಅತಿ ಹೆಚ್ಚು ಫಲಿತಾಂಶವನ್ನು ಪಡೆದಂತಹ ಸಂಸ್ಥೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ. ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ ನೋಟಿಫೈ ಆಗಿ. ಸೊ ಏನೇ ಮಾಹಿತಿ ಇದ್ರು, ಈ ಶಿಕ್ಷಕರ ಹುದ್ದೆಗೆ ಸಂಬಂಧಪಟ್ಟಂತೆ ಯಾವುದೇ ಹೊಸ ಬದಲಾವಣೆಗಳು ಬಂದರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ನಾವು ಆನ್ಲೈನ್ ಬ್ಯಾಚಸ್ ಅನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ನಿಮಗೆ ಈ ಆನ್ಲೈನ್ ಬ್ಯಾಚಸ್ ಅನ್ನುವಂಥದ್ದು GPSTR ಮತ್ತು HSTR ಅದಕ್ಕೆ ಸಂಬಂಧಪಟ್ಟಂತೆ ಮ್ಯಾಥಮೆಟಿಕಲ್ ಸೈನ್ಸ್, ಹಾಗೆ ಈ ಮ್ಯಾಥಮೆಟಿಕಲ್ ಸೈನ್ಸ್ ಅಂದರೆ GPSTR ಮತ್ತು HSTR, ಅದರ ಜೊತೆಗೆ ಈ ಸೋಷಿಯಲ್ ಸೈನ್ಸಿಗೆ ಸಂಬಂಧಪಟ್ಟಂತೆ GPSTR ಮತ್ತು HSTRಗೆ ಆನ್ಲೈನ್ ಬ್ಯಾಚಸ್ ಅನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಬಹಳಷ್ಟು ಜನರು ಶಿಕ್ಷಕ ವೃತ್ತಿಯನ್ನು ನೀವು ಆಲ್ರೆಡಿ ಮಾಡ್ತಾ ಇರುವಂಥವ್ರು. ಸೊ ನಿಮಗೆ ಈ ಒಂದು ಆಫ್ಲೈನ್ ಕ್ಲಾಸಸ್ಸಿಗೆ ಬರೆಯೋದಕ್ಕೆ ಬಹಳಷ್ಟು ಕಷ್ಟ ಆಗ್ಬೋದು. ಆ ನಿಟ್ಟಿನಲ್ಲಿ ನಮ್ಮ ಅಕಾಡೆಮಿಯ ವತಿಯಿಂದ ನಾವು ಆನ್ಲೈನ್ ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡಿರುವಂಥದ್ದು. ಸೊ ನಿಮ್ಮ ಫ್ರೀ ಟೈಮಲ್ಲಿ ನಿಮಗೆ ಯಾವಾಗ ಫ್ರೀ ಇರುತ್ತೋ ಆ ಟೈಮಲ್ಲಿ ನೀವು ಆ್ಯಪನ್ನು ನೀವು ಪರ್ಚೇಸ್ ಮಾಡ್ಕೊಂಡಿದ್ರೆ ನಿಮಗೆ ಇರುವಂತಹ ಫ್ರೀ ಟೈಮಲ್ಲಿ ವಿಡಿಯೋಸನ್ನು ನೋಡಿ ನೋಟ್ಸನ್ನು ಮಾಡ್ಕೊಳ್ತಾ ಹೋಗ್ಬೋದು. ನೋಡಿ ಸ್ನೇಹಿತರೆ, ಈ ಒಂದು ಎಕ್ಸಾಮ್ ನಿಮಗೆ ಒಂದು ಆಫರ್ ಅಂತಾನೆ. ನೋಡಿ, ಬಹಳಷ್ಟು ಪೋಸ್ಟ್ಗಳನ್ನು ಕಾಲ್ ಫಾರ್ ಮಾಡ್ತಾ ಇರೋದ್ರಿಂದ ನೀವು ಈಗಿಂದ ಓದಕ್ಕೆ ಸ್ಟಾರ್ಟ್ ಮಾಡಬೇಕು. ಈಗಿಂದ ನೀವು ಓದ್ಕೊಳ್ತಾ ಹೋಗ್ತಾ ಇದ್ರೆ ನೋಟಿಫಿಕೇಶನ್ ಆಗೋಷ್ಟರಲ್ಲಿ ಒಂದು ರೌಂಡ್ ಸಿಲೆಬಸ್ ಅನ್ನ ನೀವು ತಿಳ್ಕೊಬಿಟ್ರೆ ನೆಕ್ಸ್ಟ್ ರಿವಿಷನ್ ಮಾಡೋದು, ಓಲ್ಡ್ ಕ್ವಶನ್ ಪೇಪರ್ ಅನ್ನ ಓದೋದು. ಸೊ ಏನೇನು ನಿಮ್ಮ ವೀಕ್ನೆಸ್ ಏನಾಗಿತ್ತು, ಅಥವಾ ಬಹಳಷ್ಟು ಜನರು ಎಕ್ಸಾಮ್ ಬರ್ದು ಫೇಲ್ಯೂರ್ ಆಗಿದ್ದೀರಿ, ನೀವು ಎಲ್ಲೇ ಫೇಲ್ಯೂರ್ ಆಗಿದ್ರು ಆ ಸಬ್ಜೆಕ್ಟ್ ಅನ್ನ ಹೆಚ್ಚು ನೀವು ಫೋಕಸ್ ಅನ್ನ ಮಾಡ್ತಾ ಹೋಗ್ಬೇಕಾಗತ್ತೆ. ಅದಕ್ಕೋಸ್ಕರ ನೀವು ಈಗಲೇ ಆ್ಯಪ್ ಅನ್ನ ಪರ್ಚೇಸ್ ಮಾಡ್ಕೋಬಹುದು. ಸೊ ಹೇಗೆ ಆ್ಯಪ್ ಅನ್ನ ಪರ್ಚೇಸ್ ಮಾಡ್ಕೊಳ್ಳೋದು? ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಅಂತ ಮೊಬೈಲ್ ಆ್ಯಪ್ ಸಿಗತ್ತೆ. ಪ್ಲೇ ಸ್ಟೋರಿಗೆ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡ ನಂತರ ಫ್ರೀ ವಿಡಿಯೋಸ್ ಸಿಗ್ತವೆ. ಆ ಫ್ರೀ ವಿಡಿಯೋಸನ್ನು ವಾಚ್ ಮಾಡಿ ಅದರ ನಂತರದಲ್ಲಿ ನಿಮಗೆ ಇಷ್ಟ ಆದರೆ ಈ ಒಂದು ಆ್ಯಪನ್ನು ನೀವು ಪರ್ಚೇಸ್ ಮಾಡ್ಕೋಬೋದು. ಇದಷ್ಟೇ ಅಲ್ಲದೆ ಸ್ನೇಹಿತರೆ, ನಮ್ಮ ಅಕಾಡೆಮಿಯ ವತಿಯಿಂದ PDO, ಲ್ಯಾಂಡ್ ಸರ್ವೇರ್ ಮತ್ತು VAO, ಅದರ ಜೊತೆಗೆ ಲ್ಯಾಂಡ್ ಸರ್ವೇರ್ ಪೇಪರ್ 1 ಮತ್ತು ಪೇಪರ್ 2 ಕೂಡ ಇರುತ್ತೆ. ಹಾಗೆ ಬೀಟ್ ಫಾರೆಸ್ಟಿಗೆ ಸಂಬಂಧಪಟ್ಟಂತೆ ಸೊ ಇವೆಲ್ಲ ಕೋರ್ಸುಗಳಿಗೆ ರಿಲೇಟೆಡ್ ಆಗಿ ಆನ್ಲೈನ್ ಕ್ಲಾಸಸ್ ಅನ್ನ ನಾವು ಮಾಡ್ತಾ ಇದ್ದೀವಿ. ಸೊ ನಿಮಗೆ ಯಾವ ಕೋರ್ಸ್ ಬೇಕೋ ಆ ಕೋರ್ಸನ್ನು ಪ್ಲೇಸ್ಟೋರಲ್ಲಿ ಆ್ಯಪ್ ಡೌನ್ಲೋಡ್ ಮಾಡಿದ ಕೂಡಲೇ ಇವಿಷ್ಟು ಕೂಡ ಡಿಸ್ಪ್ಲೇ ಆಗುತ್ತೆ. ನಿಮಗೆ ಯಾವ ಕೋರ್ಸ್ ಬೇಕೋ ಆ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟನ್ನು ಮಾಡಿದರೆ ಸೊ ನಿಮಗೆ ವಿಡಿಯೋಸ್ಗಳು ಸಿಗ್ತಾ ಹೋಗ್ತಾವೆ. ಓಕೆ ಸ್ನೇಹಿತರೆ, ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ 2019ರಲ್ಲಿ GPSTR ಎಕ್ಸಾಮಲ್ಲಿ ಕೇಳಿರುವಂತಹ ಕೆಲವೊಂದು ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಅದರಲ್ಲಿ ಮೊದಲನೇ ಪ್ರಶ್ನೆ ಯಾವುದಂತ ನೋಡಿ. ಪಶ್ಚಿಮ ಬಂಗಾಳ ರಾಜ್ಯದ ಡಾರ್ಜಿಲಿಂಗ್ ಈ ಕೆಳಕಂಡ ಯಾವುದರ ಉತ್ಪಾದನೆಗೆ ಪ್ರಖ್ಯಾತಿಯಾಗಿದೆ ಅಂತ ಇದೆ. ಅಂದ್ರೆ ಪ್ರಶ್ನೆ ಏನಿದೆಯಪ್ಪ ಅಂದ್ರೆ ಡಾರ್ಜಿಲಿಂಗ್ ಅನ್ನುವಂಥದ್ದು ಏನಕ್ಕೆ ಫೇಮಸ್ಸು ಅಂತ. ನೋಡಿ, ಇಲ್ಲಿ ಆಪ್ಷನ್ ಅಲ್ಲಿ ಕಾಫಿ ಅಂತ ಇದೆ, ರಬ್ಬರ್ ಇದೆ, ಚಹಾ ಅಂತ ಇದೆ, ಮತ್ತೆ ಸ್ಟ್ರಾಬೆರಿ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಚಹಾ ಅನ್ನೋದು ಸರಿಯಾದಂಥ ಉತ್ತರ ಆಗಿರುತ್ತೆ ಫಸ್ಟ್ನೇ ಕ್ವಶನಿಗೆ. ನೋಡಿ, ಚಹಾ ಉತ್ಪಾದನೆಯಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಚಹಾವನ್ನು ಉತ್ಪಾದನೆ ಮಾಡುವಂತಹ ರಾಜ್ಯ ಯಾವುದು ಅಂತ ಕೇಳಿದರೆ ಅಸ್ಸಾಂ. ಭಾರತದಲ್ಲಿ ಅತಿ ಹೆಚ್ಚು ಚಹಾವನ್ನು ಉತ್ಪಾದನೆ ಮಾಡುವಂತಹ ರಾಜ್ಯ ಅಸ್ಸಾಂ. ಹಾಗೆ ಈ ವೆಸ್ಟ್ ಬೆಂಗಾಲಲ್ಲಿ ಡಾರ್ಜಿಲಿಂಗ್ ಅಂತ ಒಂದು ಪ್ಲೇಸ್ ಇದೆಯಲ್ಲ, ಎಲ್ಲಿರುವಂಥದ್ದು ಇದು ವೆಸ್ಟ್ ಬೆಂಗಾಲ್.
ಈ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಏನ್ ಚಹಾ ಉತ್ಪಾದನೆ ಆಗತ್ತಲ್ಲ, ಇದು ಪ್ರಪಂಚದಲ್ಲೇ ಅತಿ ಹೆಚ್ಚು ಬೆಲೆ ಬಾಳುವಂತಹ ಚಹಾವಾಗಿರುತ್ತೆ. ಸೊ ವರ್ಲ್ಡ್ ಕಾಸ್ಟ್ಲಿಯೆಸ್ಟ್ ಟೀ ಪ್ರೊಡಕ್ಷನ್ ಆಗುವಂತಹ ಪ್ಲೇಸ್ ಯಾವ್ದಪ್ಪ ಅಂದ್ರೆ ಡಾರ್ಜಿಲಿಂಗ್ ಅಲ್ಲಿ. ಹಾಗಾಗಿ ಬೆಸ್ಟ್ ಕ್ವಾಲಿಟಿ ಚಹಾ ಏನಾದ್ರು ನಮಗೆ ಬೇಕಾದ್ರೆ ನಾವು ಎಲ್ಲಿ ಉತ್ಪಾದನೆ ಆಗುವಂತಹ ಚಹಾವನ್ನ ಕಾನ್ಸಂಟ್ರೇಟ್ ಮಾಡ್ತೀವಿ, ಈ ಡಾರ್ಜಿಲಿಂಗ್ ಅಲ್ಲಿ. ಹಾಗಾಗಿ ಡಾರ್ಜಿಲಿಂಗ್ ಅನ್ನ ಚಹದ ಚಾಂಪಿಯನ್ ಅಂತಾನೂ ಕೂಡ ಕರೀತಾರೆ. ಸೊ ಇದು ಮೂರನೇ ಆಪ್ಷನ್ ಅನ್ನೋದು ಒಂದನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ. ಭಾರತದಲ್ಲಿ ಅತಿ ಹೆಚ್ಚು ಕಾಫಿಯನ್ನ ಬೆಳೆಯುವಂತಹ ರಾಜ್ಯ ಯಾವುದಪ್ಪ ಅಂದ್ರೆ ಕರ್ನಾಟಕ. ಭಾರತದಲ್ಲಿ ಅತಿ ಹೆಚ್ಚು ಕಾಫಿಯನ್ನ ಬೆಳೆಯುವಂತಹ ರಾಜ್ಯ ಯಾವುದು? ಕರ್ನಾಟಕ. ಈ ಕರ್ನಾಟಕದಲ್ಲಿ ಈ ಬಾಬಾ ಬುಡನ್ಗಿರಿ, ಮುಳ್ಳಯ್ಯನಗಿರಿ ಆ ಭಾಗ, ಅದರಲ್ಲೂ ಕೂಡ ಚಿಕ್ಕಮಗಳೂರು ಜಿಲ್ಲೆಯ ಭಾಗದಲ್ಲಿ ಅತಿ ಹೆಚ್ಚು ಕಾಫಿಯನ್ನ ಉತ್ಪಾದನೆ ಮಾಡ್ತೀವಿ. ಆ ಡಿಸ್ಟ್ರಿಕ್ಟ್ ವೈಸ್ ಅಲ್ಲಿ ಹೋದಾಗ ಚಿಕ್ಕಮಗಳೂರನ್ನ ಆನ್ಸರ್ ಮಾಡಬೇಕು. ಸ್ಟೇಟ್ ವೈಸ್ ಅಲ್ಲಿ ಕೇಳಿದ್ರೆ ಯಾವುದು? ಕರ್ನಾಟಕ. ರಬ್ಬರ್ ಉತ್ಪಾದನೆಯಲ್ಲಿ ಅತಿ ಹೆಚ್ಚು ರಬ್ಬರ್ ಉತ್ಪಾದನೆ ಮಾಡ್ತಾ ಇರುವಂತಹ ಭಾರತದ ರಾಜ್ಯ ಯಾವುದಪ್ಪ ಅಂದ್ರೆ ಕೇರಳ ಸ್ಟೇಟ್. ಕೇರಳ ನಂಬರ್ 1 ಪೊಸಿಷನ್ ಅಲ್ಲಿ ಕಂಡು ಬರುತ್ತೆ. ಕಾಫಿ ಗೊತ್ತಾಯ್ತು, ರಬ್ಬರ್ ಗೊತ್ತಾಯ್ತು, ಮತ್ತು ಚಹಾನು ಕೂಡ ನಮಗೆ ಗೊತ್ತಾಯ್ತು. ಸೊ ಈ ಮೂರು ಕೂಡ ಅತಿ ಹೆಚ್ಚು ಉತ್ಪಾದನೆಯಾಗಿರುವಂತಹ ಒಂದು ರಾಜ್ಯಗಳು. ಅದರಲ್ಲೂ ಡಾರ್ಜಿಲಿಂಗ್ ಏನಕ್ಕೆ ಫೇಮಸ್ ಅನ್ನೋದು ನಮಗೆ ಈ ಒಂದು ಪ್ರಶ್ನೆಯ ಮೂಲಕ ಕ್ಲಿಯರ್ ಆಗ್ತಾ ಹೋಗುತ್ತೆ. ರೈಟ್. ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಹೋಗೋಣ. ಚಂದ್ರನ ಮೇಲೆ ಮಾನವ ಜೀವನ ಸಾಧ್ಯವಿಲ್ಲ, ಅಂದ್ರೆ ಚಂದ್ರನ ಮೇಲೆ ಮಾನವ ಬದುಕೋದಿಕ್ಕೆ ಕಷ್ಟ. ಸೊ ಇದಕ್ಕೆ ಸರಿಯಾದ ಕಾರಣ ಏನು? 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಅದಕ್ಕೆ ಸರಿಯಾದಂತ ಕಾರಣ ಏನು ಅಂತ ತಿಳ್ಕೊಬೇಕಾಗತ್ತೆ. ಚಂದ್ರನಿಗೆ ತನ್ನದೇ ಆದ ಬೆಳಕಿಲ್ಲ. ಓಕೆ. ಚಂದ್ರನಲ್ಲಿ ನೀರಾಗಲಿ ಅನಿಲವಾಗಲಿ ಇಲ್ಲ. ಚಂದ್ರನ ಮೇಲೆ ಸಮತಟ್ಟಾದ ಮೈದಾನವಿಲ್ಲ. ಚಂದ್ರ ತನ್ನ ಸುತ್ತ ಮತ್ತು ಹಾಗೂ ಭೂಮಿಯ ಸುತ್ತಲೂ ಸರಿಸುಮಾರು ಒಂದೇ ಸಮಯವನ್ನ ತೆಗೆದುಕೊಳ್ಳುತ್ತದೆ. ಅದಕ್ಕೆ ಅದರ ಮೇಲೆ ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಚಂದ್ರನಲ್ಲಿ ನೀರಾಗಲಿ ಅಥವಾ ಅನಿಲವಾಗಲಿ ಕಂಡು ಬರೋದಿಲ್ಲ. ಈ ನೀರು ಮತ್ತು ಅನಿಲ ಇಲ್ಲದೆ ಇರೋದ್ರಿಂದ ಅಲ್ಲಿ ಜೀವನ ನಡೆಸೋದು ಕಷ್ಟವಾಗತ್ತೆ, ಜೀವನ ಮಾಡೋಕ್ಕೆ ಸಾಧ್ಯತೆನೇ ಇಲ್ಲ. ಈ ಕಾರಣದಿಂದ ಚಂದ್ರನ ಮೇಲೆ ಮಾನವ ಬದುಕಲು ಸಾಧ್ಯವಿಲ್ಲ ಅನ್ನುವಂಥದ್ದನ್ನ ನಾವು ಆನ್ಸರ್ ಆಗಿ ತಗೊಳ್ತೀವಿ. ಎರಡನೇ ಪ್ರಶ್ನೆಗೆ ಎರಡನೇದು ಸರಿಯಾದಂತಹ ಉತ್ತರವಾಗಿರುತ್ತೆ. ಮೂರನೇ ಪ್ರಶ್ನೆಗೆ ಹೋಗೋಣ. ಭೂತಾನ್ ರಾಷ್ಟ್ರದೊಂದಿಗೆ ಗಡಿಯನ್ನ ಹಂಚಿಕೊಂಡಿರುವ ರಾಜ್ಯಗಳನ್ನ ಗುರುತಿಸಿ ಅಂತ ಇದೆ. ಫಸ್ಟ್ ಆಪ್ಷನ್ ಅಲ್ಲಿ ನೋಡಿ, ಸಿಕ್ಕಿಂ, ವೆಸ್ಟ್ ಬೆಂಗಾಲ್, ಬಿಹಾರ್, ಅಸ್ಸಾಂ ಇದೆ. ಪಶ್ಚಿಮ ಬಂಗಾಳ, ಬಿಹಾರ್, ಅಸ್ಸಾಂ ಮತ್ತು ಅರುಣಾಚಲ್ ಪ್ರದೇಶ್. ಬಿಹಾರ್, ಸಿಕ್ಕಿಂ, ಅಸ್ಸಾಂ, ಅರುಣಾಚಲ್ ಪ್ರದೇಶ್. ಸಿಕ್ಕಿಂ, ವೆಸ್ಟ್ ಬೆಂಗಾಲ್, ಅಸ್ಸಾಂ ಮತ್ತು ಅರುಣಾಚಲ್ ಪ್ರದೇಶ್ ಅಂತ ಇದೆ. ಸೊ ಇದಕ್ಕೆ ನಾವು ಆನ್ಸರ್ ಅಂತ ಮಾಡ್ಕೊಂಡಾಗ ನಮಗೆ ಈಸಿ ಮೆಥಡ್ ಏನಪ್ಪಾ ಅಂದ್ರೆ ಮ್ಯಾಪ್ ಅನ್ನ ರೀಡ್ ಮಾಡೋದು ಕಲ್ತಿರ್ಬೇಕು. ಭಾರತದ ನೆರೆಹೊರೆಯ ರಾಷ್ಟ್ರಗಳು ಏನು 7 ಇದಾವಲ್ಲ, ಆ 7 ರಾಷ್ಟ್ರಗಳು ಯಾವ್ಯಾವ ರಾಜ್ಯದೊಂದಿಗೆ ಗಡಿಯನ್ನು ಹಂಚ್ಕೊಂಡಿದಾವಂತ ಒಂದು ಸಲ ಕಲ್ತ್ರೆ ನೀವು ಆ ಇಂಥ ಪ್ರಶ್ನೆಗಳು ಬಂದಾಗ ನೀವು ಈಸಿಯಾಗಿ ಆನ್ಸರ್ ಅನ್ನ ಮಾಡ್ತೀರಿ. ಹಾಗಾದ್ರೆ ಅದನ್ನ ಮ್ಯಾಪ್ ಅಲ್ಲೇ ನೋಡ್ಬಿಡೋಣ, ಯಾವ್ಯಾವ ರಾಜ್ಯದೊಂದಿಗೆ ಗಡಿಯನ್ನ ಹಂಚ್ಕೊಂಡಿದೆ ಅನ್ನೋದನ್ನ ಇಲ್ಲಿ ನೋಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ಮಾರ್ಕ್ ಮಾಡೋಣ. ಇದು ಭೂತಾನ್ ರಾಷ್ಟ್ರ, ಭೂತಾನ್. ಸೊ ಭೂತಾನ್ನೊಂದಿಗೆ ಗಡಿ ಹಂಚ್ಕೊಂಡಿರೋದು ಯಾವ್ದಪ್ಪ ಅಂದ್ರೆ ಇಲ್ಲಿ ಸಿಕ್ಕಿಂ ಇದೆ. ಫಸ್ಟ್ ಒನ್ ಯಾವುದು? ಸಿಕ್ಕಿಂ. ಸೊ ಈ ಕಡೆ ಬನ್ನಿ, ಅರುಣಾಚಲ್ ಪ್ರದೇಶ್ ಇದೆ. ಅರುಣಾಚಲ್ ಪ್ರದೇಶ್ ಆದ್ಮೇಲೆ ಇಲ್ಲಿ ಯಾವ್ದಿದೆಯಪ್ಪ ಅಂದ್ರೆ ಅಸ್ಸಾಂ ರಾಜ್ಯ ಇದೆ, ಅಸ್ಸಾಂ ಆದ್ಮೇಲೆ ಈ ಕಡೆ ಯಾವ್ದಿದೆಯಪ್ಪ ಅಂದ್ರೆ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ. 4 ರಾಜ್ಯಗಳು ಭೂತಾನ್ ರಾಷ್ಟ್ರದೊಂದಿಗೆ ಗಡಿಯನ್ನ ಹಂಚಿಕೊಂಡಿದ್ದಾವೆ. ಈಗ ಸರಿಯಾದಂತ ಉತ್ತರವನ್ನ ಆಯ್ಕೆ ಮಾಡೋದಾದ್ರೆ ನೋಡಿ, ಸಿಕ್ಕಿಂ ಇದೆಯಾ, ಸಿಕ್ಕಿಂ ಅನ್ನ ಇಲ್ಲಿ ತಗೋಬಹುದು. ಓಕೆ. ಅದಾದ ನಂತರ ಯಾವ್ದಿದೆ? ವೆಸ್ಟ್ ಬೆಂಗಾಲ್. ನೆಕ್ಸ್ಟ್ ಯಾವ್ದಿದೆ? ಅಸ್ಸಾಂ ಇದೆ. ಲಾಸ್ಟ್ ಒನ್ ಯಾವ್ದಿದೆ? ಅರುಣಾಚಲ್ ಪ್ರದೇಶ್ ಇದೆ. ಕ್ಲಿಯರಾ? ಹಾಗಾದ್ರೆ ಎಷ್ಟನೇ ಆನ್ಸರ್ ಸರಿಯಾಗಿರುತ್ತೆ? ಇದಕ್ಕೆ 4th ಆನ್ಸರು ರೈಟ್ ಆನ್ಸರ್ ಆಗಿರುತ್ತೆ. ಎಷ್ಟನೇ ಪ್ರಶ್ನೆಗೆ? 3ನೇ ಪ್ರಶ್ನೆಗೆ. ಉಳ್ಕಿದೆಲ್ಲವೂ ಕೂಡ ಬರ್ತವೆ, ಆದ್ರೆ ಯಾವ ರಾಜ್ಯಗಳು ಮಧ್ಯದಲ್ಲಿ ಸೇರ್ಕೊಂಡಿದೆ ನೋಡಿ, ಬಿಹಾರ ಅನ್ನೋದು ಸೇರ್ಕೊಳ್ಳೋದ್ರಿಂದ ಬಿಹಾರ ಅನ್ನುವಂಥದ್ದು ಈ ಭಾಗದಲ್ಲಿ ಇರುವಂಥದ್ದು. ಹಾಗಾಗಿ ಬಿಹಾರ ಯಾರೊಂದಿಗೆ ಗಡಿಯನ್ನ ಹಂಚ್ಕೊಂಡಿಲ್ಲ? ಅದು ಭೂತಾನ್ ರಾಷ್ಟ್ರದೊಂದಿಗೆ ಗಡಿ ಹಂಚ್ಕೊಂಡಿಲ್ಲ. ಬಿಹಾರ ಬಾರ್ಡರ್ ಶೇರ್ ಮಾಡ್ಕೊಂಡಿದ್ರೆ ಯಾವುದರೊಂದಿಗೆ? ನೇಪಾಳ ರಾಷ್ಟ್ರದೊಂದಿಗೆ ಗಡಿಯನ್ನ ಹಂಚ್ಕೊಂಡಿದೆ. ಸೊ 3ನೇ ಪ್ರಶ್ನೆಗೆ ಸರಿ ಉತ್ತರ ಯಾವ್ದಪ್ಪ ಅಂದ್ರೆ 4th ಒನ್ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ 4ನೇ ಪ್ರಶ್ನೆಗೆ. ಹೇಳಿಕೆ 1, ಅಕ್ಟೋಬರ್ ತಿಂಗಳ ಆರಂಭದಲ್ಲಿ ಉಷ್ಣಾಂಶವು ಕಡಿಮೆಯಾಗುವುದರಿಂದ ಭೂಭಾಗದಲ್ಲಿ ಅಧಿಕ ಒತ್ತಡ ಪ್ರದೇಶ ನಿರ್ಮಾಣಗೊಳ್ಳುತ್ತದೆ. ಕ್ಲಿಯರ್ ಆಗ್ತಾ ಇದೆಯಾ? ಯಾವ ಮಂತು? ಅಕ್ಟೋಬರ್ ತಿಂಗಳಿನಲ್ಲಿ
ಉಷ್ಣಾಂಶ ಏನಾಗತ್ತೆ, ಕಡಿಮೆ ಆಗತ್ತೆ. ಎಸ್, ಭಾರತದಲ್ಲಿ ಉಷ್ಣಾಂಶ ತುಂಬಾನೇ ಕಡಿಮೆ ಆಗತ್ತೆ, ಯಾಕಂದ್ರೆ ಸೂರ್ಯ ದಕ್ಷಿಣ ಗೋಳಾರ್ಧದ ಕಡೆ ಹೋಗ್ತಾ ಇರ್ತಾರೆ. ಹಾಗಾಗಿ ಟೆಂಪರೇಚರ್ ಆಟೋಮೆಟಿಕಲಿ ಕಡಿಮೆ ಆಯ್ತಂದ್ರೆ ಪ್ರೆಷರ್ ಏನಾಗ್ಲೇಬೇಕು, ಜಾಸ್ತಿ ಆಗತ್ತೆ. ಹಾಗಾಗಿ ಅಧಿಕ ಒತ್ತಡ ನಿರ್ಮಾಣವಾಗತ್ತೆ. ಈ ಸ್ಟೇಟ್ಮೆಂಟ್ ಸರಿ ಇದೆ, ಹೇಳಿಕೆ ಸರಿ ಇದೆ. ಎರಡನೇ ನೋಡಿ, ಕಾರಣ ಏನು ಅಂತ ಕೇಳಿದೆ. ಮೇಲಿನ ಕಾರಣದಿಂದ ನೈಋತ್ಯ ಮಾನ್ಸೂನ್ ಮಾರುತಗಳು ಆರಂಭಗೊಂಡು ಅಧಿಕ ಮಳೆಯನ್ನ ಸುರಿಸುತ್ತವೆ. ಇದು ಸರಿ ಇದೆ. ನೈಋತ್ಯ ಮಾನ್ಸೂನ್ ಮಾರುತಗಳು ಆರಂಭಗೊಂಡ್ರೆ ಭಾರತದಲ್ಲಿ ಏನಾಗುತ್ತೆ, ಅಧಿಕ ಮಳೆ ಸುರಿಸೋದನ್ನ ನಾವು ನೋಡ್ತೀವಿ. ಹೈಯೆಸ್ಟ್ ರೈನ್ಫಾಲ್ ಆಗುವಂತ ಸೀಸನ್ ಯಾವ್ದು ಅಂತ ಕೇಳಿದ್ರೆ ರೈನಿ ಸೀಸನ್. ಆ ರೈನಿ ಸೀಸನ್ ಅನ್ನ ಏನಂತ ಕರಿತೀವಿ, ಸೌತ್ ವೆಸ್ಟ್ ಮಾನ್ಸೂನ್ ಅಥವಾ ನೈಋತ್ಯ ಮಾನ್ಸೂನ್ ಮಾರುತಗಳು. ಇದರಿಂದ ನಮಗೆ ಅತಿ ಹೆಚ್ಚು ಮಳೆ ಆಗುತ್ತೆ. ಆಪ್ಷನ್ ಅನ್ನ ನೋಡಿ, 1 ಮತ್ತು 2 ಸರಿ, 1ಗೆ 2 ಸರಿಯಾದ ವಿವರಣೆ ಆಗಿದೆ ಅಂತ ಇದೆ. 1ಗೆ ಎಗೆ ಸರಿಯಾದ ವಿವರಣೆ ಸರಿ ಅಲ್ಲ. ಅದು ಯಾಕೆ ಗೊತ್ತಾ, ಇಲ್ಲಿ ಒತ್ತಡ ಕಡಿಮೆ ಇರೋದ್ರಿಂದ ನಮಗೆ ನೈಋತ್ಯ ಮಾನ್ಸೂನ್ ಮಾರುತ ಬರಲ್ಲ. ಈ ಟೈಮಲ್ಲಿ ಬರುವಂತ ಮಾನ್ಸೂನ್ ಮಾರುತಗಳು ಯಾವುದು, ಈಶಾನ್ಯ ಮಾನ್ಸೂನ್ ಮಾರುತಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಯಾವ ಟೈಮಲ್ಲಿ, ಅಕ್ಟೋಬರ್ ನವೆಂಬರ್ ಟೈಮಲ್ಲಿ. ಸೊ ಅಕ್ಟೋಬರ್ ನವೆಂಬರ್ ಟೈಮಲ್ಲಿ ಈಶಾನ್ಯ ಮಾನ್ಸೂನ್ ಮಾರುತಗಳು ಬರೋದ್ರಿಂದ ನಮಗೆ ಮಳೆ ಪ್ರಮಾಣ ಬಹಳಷ್ಟು ಕಡಿಮೆ ಆಗುವಂಥದ್ದು. ಕ್ಲಿಯರಾ? ಎರಡನೇದು ನೋಡಿ, ಇದು ಹಾಗಾಗಿ ಏನಾಗಿದೆ, ತಪ್ಪಿದೆ. 1 ಮತ್ತು 2 ಸರಿ. 2 ಸ್ಟೇಟ್ಮೆಂಟ್ ಏನಿದೆಪ್ಪ ಅಂದ್ರೆ ಸರಿ ಇದೆ, 2 ಕೂಡ. ಆದರೆ 1ಗೆ 2 ಸರಿಯಾದ ವಿವರಣೆ ಅಲ್ಲ. 1ನೇದಕ್ಕೆ ಏನಿದೆ, A2 ಅನ್ನೋದು ಸರಿಯಾದಂತಹ ವಿವರಣೆ ಅಲ್ಲ ಅನ್ನೋದು ಕ್ಲಿಯರ್ ಇದೆ. ಅರ್ಥ ಇದೆಯಲ್ಲ. ಅಕ್ಟೋಬರ್ ತಿಂಗಳ ಆರಂಭದಲ್ಲಿ ಉಷ್ಣಾಂಶ ಕಡಿಮೆ ಆಗುವುದರಿಂದ ಏನಾಗುತ್ತೆ, ಭೂಭಾಗದಲ್ಲಿ ಅಧಿಕ ಒತ್ತಡ ಆಗತ್ತೆ. ಅಧಿಕ ಒತ್ತಡ ಆಗೋದ್ರಿಂದ ಈಶಾನ್ಯ ಮಾನ್ಸೂನ್ ಮಾರುತಗಳು ಬೀಸ್ತವೆ, ಕಡಿಮೆ ಮಳೆ ಆಗತ್ತೆ. ಇದು ಸರಿಯಾದಂತ ಸ್ಟೇಟ್ಮೆಂಟ್ ಆಗತ್ತೆ. ಇದು ಎರಡನೇದು ಸರಿಯಾದಂತಹ ಒಂದು ಹೋಲಿಕೆ ಆಗೋದಿಲ್ಲ. ಹಾಗಾಗಿ ನೋಡಿ, ಯಾವುದು ಸರಿ ಉತ್ತರ ಅಂತ ಕೇಳಿದ್ರೆ ಎರಡನೇದು ಸರಿ ಉತ್ತರ. 1 ಮತ್ತು 2ಗಳು ಸರಿ ಇದಾವೆ, 2 ಕೂಡ ಸರಿನೇ. ಆದರೆ 1ನೇದಕ್ಕೆ 2 ಸರಿಯಾದ ವಿವರಣೆ ಅಲ್ಲ ಅನ್ನೋದನ್ನ ಆನ್ಸರ್ ಮಾಡಬೇಕಾಗತ್ತೆ. ಸೊ ರೈಟ್ ಆನ್ಸರ್ ಯಾವುದು, ಸೆಕೆಂಡ್ ಒನ್. 5ನೇ ಪ್ರಶ್ನೆಗೆ ಹೋಗೋಣ. ಅತಿ ವಿಸ್ತಾರ ಪ್ರದೇಶವನ್ನ ಒಳಗೊಂಡಿರುವ ಭಾರತದ ಪ್ರಾಕೃತಿಕ ವಿಭಾಗ ಯಾವುದು? ಈಗ ಭಾರತದ ಪ್ರಾಕೃತಿಕ ವಿಭಾಗಗಳು ಅಂತ ನೋಡಿದಾಗ ಎಷ್ಟು ಭಾಗಗಳನ್ನಾಗಿ ನಾವು ಡಿವೈಡ್ ಮಾಡ್ಕೊಳ್ತೀವಿ ಇಡೀ ಇಂಡಿಯಾವನ್ನ? ಭಾರತದ ಪ್ರಾಕೃತಿಕ ವಿಭಾಗಗಳು ಅಂತ ನೋಡಿದಾಗ ನೋಡಿ, ಭಾರತದ ಪ್ರಾಕೃತಿಕ ವಿಭಾಗಗಳನ್ನ ನಾವು ಪ್ರಮುಖವಾಗಿ 6 ಭಾಗಗಳನ್ನಾಗಿ ವಿಭಾಗ ಮಾಡ್ಕೊಳ್ತೀವಿ. ಸೊ ಈ ಫಸ್ಟ್ ಏರಿಯಾ ಇದೆಯಲ್ಲ, ಇದು ಉತ್ತರದ ಪರ್ವತಗಳಾಗಿರ್ತವೆ, ನಾರ್ದರ್ನ್ ಮೌಂಟೇನ್, ಫಸ್ಟ್ ಒನ್. ಸೊ ಎರಡನೇ ಭಾಗ ಇದೆಯಲ್ಲ, ಈ ಭಾಗ, ಇದನ್ನ ಉತ್ತರದ ಮಹಾ ಮೈದಾನ ಅಂತ ಕರೆಯೋದು, ನಾರ್ದರ್ನ್ ಗ್ರೇಟ್ ಪ್ಲೇನ್. ಇದು ಫಸ್ಟ್ ಒನ್, ಇದು ಸೆಕೆಂಡ್ ಒನ್, ನಾರ್ದರ್ನ್ ಗ್ರೇಟ್ ಪ್ಲೇನ್. ನೆಕ್ಸ್ಟ್ 3ನೇ ಭಾಗ ಇದೆಯಲ್ಲ, ಆ 3ನೇ ಭಾಗವನ್ನ ಪರ್ಯಾಯ ಪ್ರಸ್ಥಭೂಮಿ ಅಂತ ಕರೀತಾರೆ, ಪೆನಿನ್ಸುಲರ್ ಪ್ಲೇಟ್ಯೂ. ನೆಕ್ಸ್ಟ್ 4ನೇ ಭಾಗವನ್ನ ವೆಸ್ಟರ್ನ್ ಘಾಟ್ಸ್ ಮತ್ತು ಈಸ್ಟರ್ನ್ ಘಾಟ್ಸ್ ಅಂತ ಫೋರ್ತ್ ಒನ್. ಇದು ಥರ್ಡ್ ಒನ್, ಇದು ಫೋರ್ತ್ ಒನ್. ನೆಕ್ಸ್ಟ್ ಈ ಭಾಗದಲ್ಲಿ ಇದೆಯಲ್ಲ, ಇದನ್ನ ಕೋಸ್ಟಲ್ ಅಂತ ಕರಿತೀವಿ, ಕರಾವಳಿ. ಎಷ್ಟನೇದಿದು, ಫಿಫ್ತ್ ಒನ್. ಮತ್ತೊಂದು ಯಾವ್ದಪ್ಪ ಅಂದ್ರೆ, ಇಲ್ಲೊಂದು ದ್ವೀಪ ಇದೆ, ಇಲ್ಲೊಂದು ದ್ವೀಪ ಭಾಗ ಇರುತ್ತೆ, ಅದನ್ನ ಐಲ್ಯಾಂಡ್ ದ್ವೀಪ ಅಂತ ಕರಿತೀವಿ. ಇದು ಸಿಕ್ಸ್ತ್ ಒನ್ ಆಗಿರುತ್ತೆ. ಕ್ಲಿಯರ್? ಉತ್ತರದ ಪರ್ವತಗಳು, ನಾರ್ದರ್ನ್ ಮೌಂಟೇನ್, ಇಂಡಿಯನ್ ಗ್ರೇಟ್ ಪ್ಲೇನ್, ಪೆನಿನ್ಸುಲರ್ ಪ್ಲೇಟ್ಯೂ, ದೆನ್ ವೆಸ್ಟರ್ನ್ ಅಂಡ್ ಈಸ್ಟರ್ನ್ ಘಾಟ್ಸ್, ಕೋಸ್ಟಲ್, ಲಾಸ್ಟ್ ಒನ್ ಐಲ್ಯಾಂಡ್ಸ್ ಅಂತ. ಇವಿಷ್ಟನ್ನ ಅಬ್ಸರ್ವ್ ಮಾಡ್ತಾ ಬಂದಾಗ ಭಾರತದ ಅತಿ ವಿಸ್ತಾರವಾದಂತಹ ಪ್ರಾಕೃತಿಕ ವಿಭಾಗ ಯಾವುದು, ವಿಸ್ತಾರವಾದ ಪ್ರಾಕೃತಿಕ ವಿಭಾಗ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಪರ್ಯಾಯ ಪ್ರಸ್ಥಭೂಮಿ ಅನ್ನಂತ. 16 ಲಕ್ಷ ಚದುರ ಕಿಲೋಮೀಟರ್ ಅಷ್ಟು ವ್ಯಾಪ್ತಿಯನ್ನು ಹೊಂದುವುದರ ಮೂಲಕ ಭಾರತದ ಅತಿ ವಿಸ್ತಾರವಾದಂತಹ ಭೂಭಾಗ ಈ ಪೆನಿನ್ಸುಲರ್ ಪ್ಲೇಟ್ಯೂ ಆಗಿರುತ್ತೆ. ಸೊ ಹಾಗಾಗಿ 5ನೇ ಪ್ರಶ್ನೆಗೆ 3ನೇದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಹೋಗೋಣ 6ನೇ ಪ್ರಶ್ನೆಗೆ. ಭಾರತೀಯ ಭೂಗರ್ಭ ಸರ್ವೇಕ್ಷಣಾ ಇಲಾಖೆ ಚಿನ್ನದ ನಿಕ್ಷೇಪ, ಗೋಲ್ಡ್ ಮೈನಿಂಗ್ ಇರುವುದನ್ನ ಪತ್ತೆ ಹಚ್ಚಿದೆ. ಎಲ್ಲಿರುವುದನ್ನ ಪತ್ತೆ ಹಚ್ಚಿದೆ ಅಂದ್ರೆ ರಾಯಚೂರಿನ ಸಿಂಧನೂರು. ನೋಡಿ, ರಾಯಚೂರಿನಲ್ಲಿ ಎಲ್ಲಿ ಕಂಡುಬರುತ್ತಪ್ಪ ಅಂದ್ರೆ ಗೋಲ್ಡ್ ಮೈನಿಂಗ್ ರಾಯಚೂರಿನ ಹಟ್ಟಿಯಲ್ಲಿ ಕಂಡುಬರುತ್ತಿದೆ. ಆ ರಾಯಚೂರಿನ ಹಟ್ಟಿ ಇದೆಯಲ್ಲ, ಭಾರತದಲ್ಲೇ ಅತಿ ಹೆಚ್ಚು ಚಿನ್ನವನ್ನ ಉತ್ಪಾದನೆ ಮಾಡ್ತಾ ಇರುವಂತಹ ಒಂದು ಸ್ಥಳ ಯಾವ್ದಪ್ಪ ಅಂದ್ರೆ ರಾಯಚೂರು ಹಟ್ಟಿ.
ಕೋಲಾರದಲ್ಲೂ ಕೂಡ ಇತ್ತು, ಈಗ ಗೋಲ್ಡ್ ಮೈನಿಂಗ್ ನಡೀತಾ ಇಲ್ಲ. ಕೋಲಾರ KGF ಅಲ್ಲಿ ಅತಿ ಹೆಚ್ಚು ಚಿನ್ನ ಇತ್ತು, ಈಗ ಪ್ರೆಸೆಂಟ್ ಗೋಲ್ಡ್ ಮೈನಿಂಗ್ ಸ್ಟಾಪ್ ಆಗಿದೆ. ಮೈಸೂರಿನ ಹೆಗ್ಗಡ ದೇವನ ಕೋಟೆಯಲ್ಲಿ ಇಲ್ಲ, ಬಳ್ಳಾರಿಯ ಹೊಸಪೇಟೆಯಲ್ಲೂ ಕೂಡ ಇಲ್ಲ. ಬಳ್ಳಾರಿ ಹೊಸಪೇಟೆ ಏನಕ್ಕಪ್ಪ ಅಂದ್ರೆ ಐರನ್ ಓರ್ ಪ್ಲಸ್ ಮ್ಯಾಂಗನೀಸಿಗೆ ಪ್ರಸಿದ್ಧಿಯನ್ನ ಪಡೆದಿರೋದು. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ತುಮಕೂರಿನ ಬೆಳ್ಳಾರ ಎನ್ನುವಂತಹ ಊರಿದಿಲ್ಲ, ಅಲ್ಲಿ ಏನಿದೆಯಪ್ಪ ಅಂದರೆ ಗೋಲ್ಡ್ ಮೈನಿಂಗ್ ಕಂಡು ಬರ್ತಾ ಇದೆ. ರೀಸೆಂಟಾಗಿ ಅದನ್ನು ಕಂಡು ಹಿಡಿದಿರೋದನ್ನು ಕೂಡ ನಾವು ನೋಡ್ತೀವಿ. ಸೊ ಇದು 6ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ತುಮಕೂರಿನ ಬೆಳ್ಳಾರ ಅಂತ ಒಂದು ಸ್ಥಳದಲ್ಲಿ ಕಂಡುಬರುತ್ತೆ. 7ನೇ ಪ್ರಶ್ನೆಗೆ ಹೋಗೋಣ. ಹಡಗೊಂದು ಪೂರ್ವ ಕರಾವಳಿಯ ವಿಶಾಖಪಟ್ಟಣದಿಂದ, ಅರ್ಥ ಮಾಡ್ಕೊಳ್ಳಿ ಯಾವ ಕೋಸ್ಟರಿಂದ, ಈಸ್ಟ್ ಕೋಸ್ಟಲ್, ಪೂರ್ವ ಕರಾವಳಿಯ ವಿಶಾಖಪಟ್ಟಣದಿಂದ ಸ್ಟಾರ್ಟ್ ಆಗತ್ತೆ. ಪಶ್ಚಿಮ ಕರಾವಳಿಯ ವೆಸ್ಟ್ ಕೋಸ್ಟಲ್ ಮಂಗಳೂರಿನವರೆಗೆ ಸಾಗಿ ಬರುತ್ತದು. ಕ್ಲಿಯರಾ? ಹಾಗಾದ್ರೆ ಕ್ರಮಾನುಗತವಾಗಿ ಈ ಬಂದರುಗಳ ಮೂಲಕ ಹಾದು ಹೋಗುತ್ತದೆ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಎಲ್ಲಿಂದ ಹಾದು ಹೋಗುತ್ತೆ ಅಂತ ಫಸ್ಟ್ ಒಂದು ಮ್ಯಾಪನ್ನು ಡ್ರಾ ಮಾಡ್ಕೊಳ್ಳೋಣ. ಆ ಮ್ಯಾಪ್ ಇತ್ತಂದ್ರೆ ನಿಮಗೆ ಈಸಿಯಾಗಿ ನೋಡ್ಕೋಬಹುದು ಆನ್ಸರನ್ನು. ಈಗ ಇಂಡಿಯಾದ ಕೋಸ್ಟಲ್ ಅಂತ ನೋಡಿದಾಗ ಭಾರತದ ಕರಾವಳಿಗೆ ಸಂಬಂಧಪಟ್ಟಂತೆ ಭಾರತದ ಕರಾವಳಿಯಲ್ಲಿರುವಂತಹ ಪ್ರಮುಖ ಬಂದರುಗಳು ಯಾವ್ಯಾವುದು ಅಂತ ಗೊತ್ತಿರಬೇಕು. ಸ್ನೇಹಿತರೆ, ಈ ಭಾಗದಲ್ಲಿ ಕಂಡುಬರುತ್ತೆ, ಈ ಭಾಗದಲ್ಲಿ ಕಾಂಡ್ಲಾ ಬಂದರು, ಕಾಂಡ್ಲಾ. ನೆಕ್ಸ್ಟ್ ಈ ಭಾಗದಲ್ಲಿದೆ ಮುಂಬೈ ಬಂದರು, ಮುಂಬೈ. ಕ್ಲಿಯರ್? ನೆಕ್ಸ್ಟ್ ಮತ್ತೊಂದು ಬಂದರಿದೆ ನವಶೇವ, ನವಶೇವ. ಅದಾದ ನಂತರ ಮರ್ಮಗೋವಾ, ಮರ್ಮಗೋವಾ. ನೆಕ್ಸ್ಟ್ ನೋಡಿ ಈ ಭಾಗದಲ್ಲಿ ಕಂಡುಬರುತ್ತೆ ನವಮಂಗಳೂರು, ನವಮಂಗಳೂರು. ಲಾಸ್ಟ್ ಒಂದು ನೋಡ್ತೀವಿ ಕೊಚ್ಚಿನ್, ಕೊಚ್ಚಿನ್ ಬಂದರು. ಈ ಕಡೆ ಭಾಗಕ್ಕೆ ಬರೋಣ ಟುಟುಕೋರಿನ್, ಈ ಭಾಗದಲ್ಲಿ ಕಂಡುಬರುವಂಥದ್ದು ಟುಟುಕೋರಿನ್. ನೆಕ್ಸ್ಟ್ ಬಂದರು ಯಾವುದಪ್ಪ ಅಂದರೆ ಚೆನ್ನೈ, ಚೆನ್ನೈ. ಚೆನ್ನೈ ಆದ ನಂತರ ಎನ್ನೋರ್, ಯಾವುದಿದೆ ಎನ್ನೋರ್. ಎನ್ನೋರ್ ಆದ ನಂತರ ವಿಶಾಖಪಟ್ಟಣ, ಈ ಭಾಗದಲ್ಲಿರೋದೆ ವಿಶಾಖಪಟ್ಟಣ, ವಿಶಾಖಪಟ್ಟಣಂ. ವಿಶಾಖಪಟ್ಟಣಂ ಮೇಲೆ ಪಾರಾದೀಪ್, ಪಾರಾದೀಪ್. ಸೊ ಆ ಪಾರಾದೀಪ್ ನಂತರದಲ್ಲಿ ಇರುವಂತಹ ಬಂದರು ಯಾವುದಪ್ಪ ಅಂದರೆ ಹಾಲ್ಡಿಯಾ, ಹಾಲ್ಡಿಯಾ. ಲಾಸ್ಟ್ ಒನ್ ಈ ಭಾಗದಲ್ಲಿದೆ ಕೋಲ್ಕತ್ತಾ ಬಂದರು, ಕೋಲ್ಕತ್ತಾ ಬಂದರು. ನೋಡಿ ಭಾರತದಲ್ಲಿ ಒಟ್ಟು ಎಷ್ಟು ಅಂತಾರಾಷ್ಟ್ರೀಯ ಬಂದರುಗಳಿದಾವಪ್ಪ ಅಂದರೆ 14 ಇಂಟರ್ನ್ಯಾಷನಲ್ ಪೋರ್ಟ್ ಅನ್ನ ಭಾರತದಲ್ಲಿ ನೋಡ್ತೀವಿ. 14 ಇಂಟರ್ನ್ಯಾಷನಲ್ ಪೋರ್ಟ್. ಆ 14 ಅಂತಾರಾಷ್ಟ್ರೀಯ ಬಂದರುಗಳಲ್ಲಿ 13 ಸರ್ಕಾರಿ ಒಡೆತನದಲ್ಲಿದ್ರೆ, ಒಂದು ಖಾಸಗಿ ಒಡೆತನದಲ್ಲಿ ಕಂಡುಬರುತ್ತೆ, ಪ್ರೈವೇಟ್ ಸೆಕ್ಟಾರ್ ಅಲ್ಲಿ ಇರುವಂಥದ್ದು. ಆ ಖಾಸಗಿ ವಲಯದಲ್ಲಿರುವಂತಹ ಅಂತಾರಾಷ್ಟ್ರೀಯ ಬಂದರಿನ ಹೆಸರು ಎನ್ನೋರ್ ಅಂತ. ಅದೇ ರೀತಿ ಅಂಡಮಾನ್ ನಿಕೋಬಾರ್ ಅಲ್ಲಿ ಒಂದು ಬಂದರು ಕಂಡುಬರುತ್ತೆ ಪೋರ್ಟ್ ಬ್ಲೇರ್ ಅಂತ. 1 2 3 4 5 6 7 8 9 10 11 12 13 ಪ್ಲಸ್ ಪೋರ್ಟ್ ಬ್ಲೇರ್ ಎಷ್ಟಾಯಿತು 14 ಇಂಟರ್ನ್ಯಾಷನಲ್ ಪೋರ್ಟ್. ಅದರಲ್ಲಿ 13 ಪಬ್ಲಿಕ್ ಸೆಕ್ಟರ್ ಅಲ್ಲಿ ಇರುವಂಥದ್ದು, ಒಂದು ಕಾರ್ಪೊರೇಟ್ ಕಂಟ್ರೋಲ್ ಅಲ್ಲಿ ಇರುವಂಥದ್ದು. ಈಗ ಇರೋ ಪ್ರಶ್ನೆಗೆ ಹೋಗೋಣ. ಅಥವಾ ಇನ್ನೊಂದು ಕಾನ್ಸೆಪ್ಟ್ ಅಂದರೆ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಬಂದರು ಇದೆ ಅಂತಲೂ ಕೂಡ ಪ್ರಶ್ನೆ ಕೇಳ್ತಾನೆ. ಕಾಂಡ್ಲಾ ಗುಜರಾತ್, ಮುಂಬೈ ನವಶೇವ ಮಹಾರಾಷ್ಟ್ರ, ಮರ್ಮಗೋವಾ ಗೋವಾ, ನವಮಂಗಳೂರು ಕರ್ನಾಟಕ, ಕೊಚ್ಚಿನ್ ಕೇರಳ, ಟುಟುಕೋರಿನ್ ಚೆನ್ನೈ ಅನ್ನೋ ತಮಿಳುನಾಡು, ವಿಶಾಖಪಟ್ಟಣ ಆಂಧ್ರ ಪ್ರದೇಶ್, ಪಾರಾದೀಪ್ ಒಡಿಸ್ಸಾ, ಹಾಲ್ಡಿಯಾ ಕೋಲ್ಕತ್ತಾ ವೆಸ್ಟ್ ಬೆಂಗಾಲ್. ನೋಡಿ ಸ್ನೇಹಿತರೆ, ಈಗ ಕೊಟ್ಟಿರೋ ಪ್ರಶ್ನೆಯನ್ನ ನೋಡೋಣ. ಪೂರ್ವ ಕರಾವಳಿಯ ವಿಶಾಖಪಟ್ಟಣದಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂತ. ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಅದು? ಪೂರ್ವ ಕರಾವಳಿಯ ವಿಶಾಖಪಟ್ಟಣದಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ತಗೊಳ್ಳೋಣ ವಿಶಾಖಪಟ್ಟಣ. ಪಶ್ಚಿಮ ಕರಾವಳಿಯ ಎಲ್ಲಿವರೆಗೆ ಬರಬೇಕು ನಾವು? ಮಂಗಳೂರಿನವರೆಗೆ ಬರಬೇಕು. ಹಾಗಾದ್ರೆ ಆ ಬಂದರು ಕ್ರಮವಾಗಿ ಯಾವ್ಯಾವುದು? ಫಸ್ಟ್ ಯಾವ್ದು ಬರಬೇಕು? ಎನ್ನೋರ್. ಎರಡನೇದು ಯಾವುದು? ಚೆನ್ನೈ. ಮೂರನೇದು ಯಾವುದು? ಟುಟುಕೋರಿನ್.
4ನೇದು ಕೊಚ್ಚಿನ್, 5ನೇದು ಯಾವ್ದು ಬರುತ್ತೆ ನವಮಂಗಳೂರು. ಕ್ಲಿಯರಾ? ಮ್ಯಾಪ್ ಕ್ಲಿಯರ್ ಆಯಿತು. ಆನ್ಸರಿಗೆ ಹೋಗೋಣ. ಫಸ್ಟ್ ಯಾವ ಬಂದರಿದೆ? ಎನ್ನೋರ್. ಈಗ ಎನ್ನೋರ್ ಎಲ್ಲೆಲ್ಲಿದೆಯಪ್ಪ ಅಂದರೆ ಆಪ್ಷನ್ 1ರಲ್ಲೂ ಇದೆ, ಆಪ್ಷನ್ 2ರಲ್ಲೂ ಕೂಡ ಇದೆ. ಹಾಗಾದರೆ 3 ಮತ್ತು 4 ಇಲ್ಲಿ ತಪ್ಪು ಅಂತ ತಗೋಬೋದು ನಾವು. ನೆಕ್ಸ್ಟ್ 2ನೇದು ಯಾವ್ದು ಬರಬೇಕು? ಚೆನ್ನೈ. ಇಲ್ಲಿ ನೋಡಿ ಕೊಚ್ಚಿನ್ ಇದೆ, ಕೊಚ್ಚಿನ್, ಹಾಗಾಗಿ ಅದು ತಪ್ಪು. ಚೆನ್ನೈ ಇಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ನೋಡಿ ಟುಟುಕೋರಿನ್ ಅಂತ ಬರುತ್ತೆ ಅಥವಾ ತುತುಕೋರಿನ್, ಎರಡು ಒಂದೇ ಹೆಸರು. ಟುಟುಕೋರಿನ್ ಆ ತುತುಕೋರಿನ್. ಅದಾದ ನಂತರ ಯಾವುದಿದೆ? ಕೊಚ್ಚಿನ್ ಇದೆ. ಸರಿಯಾದಂಥ ಉತ್ತರ ಯಾವುದು? ನೋಡಿ 2ನೇದು ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತೆ. ಇಂಥ ಪ್ರಶ್ನೆ ಏನೇ ಕೇಳಿ ನೀವು ಕಲಿಬೇಕಾಗಿರುವಂತಹ ಕಾನ್ಸೆಪ್ಟ್ ಅಷ್ಟೇ. ಕ್ಲೀನಾಗಿ ಇಂಡಿಯಾದ ಮ್ಯಾಪನ್ನು ಡ್ರಾ ಮಾಡಿಕೊಂಡು ಆ ಒಂದು ಬಂದರುಗಳು ಎಲ್ಲೆಲ್ಲಿದಾವಂತ ಅದರ ಲೊಕೇಶನನ್ನು ಒಂದ್ಸಲ ಹಾಕಿ ಕಲ್ತ್ರೆ ಅವ್ರು ಯಾವ ಬಂದರಿಂದ ಏನಾದ್ರು ಕೊಡಲಿ ಬಿಡಿ ಪ್ರಶ್ನೆ, ಅಲ್ಲಿ ಎಕ್ಸಾಮ್ ಹಾಲಲ್ಲಿ ಒಂದು ಮ್ಯಾಪ್ ತಗೊಂಡು ಅದನ್ನು ಬರ್ಕೋಬಿಟ್ಟು ಅಂದರೆ ಪಟ 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 ಪಾಯಿಂಟ್ ಮಾಡಿಕೊಂಡ್ರೆ ಅದನ್ನು ಹುಡ್ಕೊಂಡು ಯಾವ್ಯಾವ ಬಂದರು ಎಲ್ಲೆಲ್ಲಿದೆ ಅಂತೇಳಿ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇಂಥ ಭಾಳ ಸಿಂಪಲ್ ಕ್ವಶನ್ಸ್ಗಳಿರ್ತವೆ, ಆದರೆ ಅದ್ರ ಬಗ್ಗೆ ನಮಗೆ ನಾಲೆಡ್ಜ್ ಇರಬೇಕಷ್ಟೇ. ಈ ಜಿಯೋಗ್ರಫಿ ವಿಷಯವನ್ನು ನೀವು ಓದ್ತೀರಂದರೆ ಸ್ವಲ್ಪ ಮ್ಯಾಪನ್ನು ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿ. ನಾವು ಹಾಗೆ ಕಲ್ತ್ರೆ ಇವೆಲ್ಲ ನಮಗೆ ಅರ್ಥ ಆಗಲ್ಲ. ಒಂದು ಮ್ಯಾಪಲ್ಲಿ ಅದೇ ಕಲ್ತ್ಬಿಟ್ರೆ ನಮಗೆ ಕ್ಲಿಯರ್ ಆಗಿರುತ್ತೆ ಮತ್ತು ಲಾಂಗ್ ಟೈಮ್ ನಮ್ಮ ಮೆಮೊರಿಯಲ್ಲೂ ಕೂಡ ಸ್ಟೋರ್ ಆಗಿರುತ್ತೆ. ಎಕ್ಸಾಮಲ್ಲಿ ತಪ್ಪು ಹಾಕೋದೇ ಇಲ್ಲ ನಾವು. ಅದಕ್ಕಾಗಿ ಮ್ಯಾಪನ್ನು ಪ್ರಾಕ್ಟೀಸ್ ಮಾಡಿ. ಎಷ್ಟು ಸಾಧ್ಯ ಅಷ್ಟು ಮ್ಯಾಪಲ್ಲಿ ವಿಷಯಗಳನ್ನು ಕಲೆಕ್ಟ್ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಅದು ನಿಮಗೆ ಲಾಂಗ್ ಟೈಮಲ್ಲಿ ಮೆಮೊರಿಯಲ್ಲಿ ಸ್ಟೋರ್ ಆಗಿರುತ್ತೆ. ಓಕೆ, 7ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಸ್ನೇಹಿತರೆ? ಹಾಗಾದರೆ 2ನೇದು ಸರಿಯಾಗಿರುವಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಹೋಗೋಣ 8ನೇ ಪ್ರಶ್ನೆಗೆ. ನಿಜಾಮ ಸಾಗರ ಮತ್ತು ನಾಗಾರ್ಜುನ ಸಾಗರ ಎಂಬ ಜಲವಿದ್ಯುತ್ ಯೋಜನೆ ಕ್ಲಿಯರ್ ಕಂಡು ಬರುವಂಥದ್ದು ಯಾವ ರಾಜ್ಯದಲ್ಲಿದೆ? ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ನಿಜಾಮ ಸಾಗರ ಮತ್ತು ನಾಗಾರ್ಜುನ ಸಾಗರ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಫಸ್ಟ್ ಇದ್ದಿದ್ದು ಆಂಧ್ರ ಪ್ರದೇಶದಲ್ಲೇ. ಆಂಧ್ರ ಪ್ರದೇಶದಲ್ಲಿ. ಈ ಆಂಧ್ರ ಪ್ರದೇಶದಿಂದ 2014 ಜೂನ್ 2ಗೆ ಆಂಧ್ರದಿಂದ ಯಾವುದು ಸಪ್ರೇಟ್ ಆಯಿತು? ತೆಲಂಗಾಣ ರಾಜ್ಯ ಸಪ್ರೇಟ್ ಆಯಿತು. ಆಗ ಹೋಲ್ ಪ್ರಾಜೆಕ್ಟ್ ಯಾವ ಸ್ಟೇಟಿಗೆ ಹೋಯಿತು? ತೆಲಂಗಾಣ ರಾಜ್ಯಕ್ಕೆ ಹೋಗುತ್ತೆ. ಈಗ ಪ್ರಸ್ತುತ ನಿಜಾಮ ಸಾಗರ ಮತ್ತು ನಾಗಾರ್ಜುನ ಸಾಗರ ಎಂಬುದು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ತೆಲಂಗಾಣ ರಾಜ್ಯದಲ್ಲಿರೋದು. ಸರಿಯಾದಂಥ ಉತ್ತರ ಯಾವುದು? ತೆಲಂಗಾಣ ಇದಕ್ಕೆ ರೈಟ್ ಆನ್ಸರ್ ಆಗಿದೆ. ಈ ನಿಜಾಮ ಸಾಗರ ಜಲಾಶಯ ಮಾಂಜ್ರಾ ನದಿಗೆ ಆಗಿರುವಂಥ ಜಲಾಶಯ. ನಾಗಾರ್ಜುನ ಸಾಗರ ಜಲಾಶಯ ಕೃಷ್ಣಾ ನದಿಗೆ ಕಟ್ಟಿರುವಂಥದ್ದು. ತೆಲಂಗಾಣ ರಾಜ್ಯದಲ್ಲಿ ಕಂಡು ಬರುವಂತಹ ಒಂದು ಪ್ರಮುಖ ಜಲಾಶಯಗಳಾಗಿರ್ತವೆ. ಕ್ಲಿಯರ್ ಸ್ನೇಹಿತರೆ? 8ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದು? ತೆಲಂಗಾಣ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಹೋಗೋಣ 9ನೇ ಪ್ರಶ್ನೆಗೆ. ಬೆಂಗಳೂರು ಮಂಗಳೂರು ಒಂದೇ ರೇಖಾಂಶದಲ್ಲಿದ್ದರೂ ಬೆಂಗಳೂರು ಏಕೆ ಮಂಗಳೂರಿಗಿಂತ ಕಡಿಮೆ ಉಷ್ಣಾಂಶವನ್ನು ಹೊಂದಿರುತ್ತೆ? ರೀಸನ್ ಹೇಳ್ಬೇಕು ನಾವು. ನೋಡಿ, ಕರ್ನಾಟಕದ ಮ್ಯಾಪನ್ನು ತಗೊಂಡ್ರೆ ಸೊ ಇಲ್ಲಿ ಮಂಗಳೂರಿದೆ. ಕ್ಲಿಯರಾ? ಮಂಗಳೂರು ಇಲ್ಲಿದೆ. ಸೊ ಮಂಗಳೂರು ಈ ಭಾಗದಲ್ಲಿದ್ದರೆ ಅದೇ ನೇರದಲ್ಲಿ ಬೆಂಗಳೂರು ಈ ಭಾಗದಲ್ಲಿ ಕಂಡುಬರುತ್ತೆ. ಅಂದರೆ ಯಾವ ಅಕ್ಷಾಂಶದಲ್ಲಿದೆ ಇದು? 13 ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿ ಕಂಡುಬರುತ್ತೆ. ನಾರ್ತ್ ಲ್ಯಾಟಿಟ್ಯೂಡಲ್ಲೂ ಇರೋದು. ಬೆಂಗಳೂರು ಮಂಗಳೂರು ಯಾವ ಅಕ್ಷಾಂಶದಲ್ಲಿದೆ ಅಂತ ಕೇಳಿದರೆ 13 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡಲ್ಲಿ ಕಂಡುಬರ್ತಾವೆ. ಒಂದು ನೇರವಾಗಿ ಇದಾವೆ ಎರಡು. ಆದರೆ ಮಂಗಳೂರಿನಲ್ಲಿ ಯಾವಾಗಲೂ ಉಷ್ಣಾಂಶ ಜಾಸ್ತಿ ಇರುತ್ತೆ. ಯಾಕೆ ನೋಡ್ರಿ, ಆ ಭಾಗಕ್ಕೆ ಹೋದರೆ ಯಾವಾಗಲೂ ಕೂಡ ಬೆವರ್ತಾನೆ ಇರ್ತೀವಿ ಮಂಗಳೂರಲ್ಲಿ. ಸೊ ಭೂಭಾಗ ಬೇಗ ಬಿಸಿ ಆಗತ್ತೆ, ಹಗಲೊಂದು ನಮಗೆ ಹೀಟ್ ಆಗುತ್ತೆ. ರಾತ್ರಿ ಹೊತ್ತು ಸಮುದ್ರ ಗಾಳಿ ಬೀಸಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಸಮುದ್ರದ ನೀರು ಬಿಸಿ ಆಗಿರೋದ್ರಿಂದ ಯಾವಾಗಲೂ ಕೂಡ ಅಲ್ಲಿ ಟೆಂಪ್ರೇಚರ್ ಜಾಸ್ತಿನೇ ಇರುತ್ತೆ. ಹಾಗಾಗಿ ಕೋಸ್ಟಲಲ್ಲಿರುವಂಥ ಜನ ಯಾವಾಗಲೂ ಕೂಡ ಏನಾಗ್ತಾರೆ? ಬೆವರ್ತಾ ಇರೋದನ್ನು ನೋಡ್ಬೋದು. ನೋಡಿ, ಮಂಗಳೂರು ಏನಾಗಿರತ್ತಪ್ಪ ಅಂದರೆ ಟೆಂಪ್ರೇಚರ್ ಸ್ವಲ್ಪ ಹೈ ಇರುತ್ತೆ. ಆದರೆ ಬೆಂಗಳೂರಿಗೆ ಬಂದಾಗ ಬೆಂಗಳೂರು ಏಕೆ ಮಂಗಳೂರಿಗಿಂತ ಕಡಿಮೆ ಉಷ್ಣಾಂಶವನ್ನು ಹೊಂದಿದೆ ಅಂದರೆ ಇದು ಎತ್ತರದಲ್ಲಿರುವಂಥ ಭೂಭಾಗ. ಆಲ್ಟಿಟ್ಯೂಡ್ ಅಂತ ಕರಿತೀವಿ. ಎತ್ತರ ಅಂದರೆ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಆ ಒಂದು ಕಾರಣದಿಂದ ಸೊ ಇಲ್ಲಿ ಏನಾಗತ್ತಪ್ಪ ಅಂದರೆ ಟೆಂಪ್ರೇಚರ್ ಕಡಿಮೆ ಆಗಿರುತ್ತೆ. ಹಾಗಾದರೆ ಕಾರಣ ಏನು? ಸಮುದ್ರದಿಂದ ಇರುವಂಥ ದೂರನ ಅಥವಾ ಸಮುದ್ರದಿಂದ ಇರುವಂತಹ ಎತ್ತರನ ಅಂತ ಕೇಳಿದರೆ ಸಮುದ್ರದಿಂದ ಇರುವಂತಹ ಎತ್ತರ. ಅಕ್ಷಾಂಶಗಳು ಎರಡು ಒಂದೇ ಇದಾವೆ. ಸೂರ್ಯನ ಕಿರಣಗಳು ವಾಲುವಿಕೆ ಸಾಧ್ಯನೇ ಇಲ್ಲ. ಅಂದರೆ ಒಂದೇ ಅಕ್ಷಾಂಶದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದ್ರಿಂದ
ಸೊ ಇಲ್ಲಿ ಟೆಂಪರೇಚರಲ್ಲಿ ಯಾವುದೇ ರೀತಿ ವೇರಿಯೇಷನ್ ಇರಲ್ಲ ಆದರೆ ಆಲ್ಟಿಟ್ಯೂಡ್ ಇದೆಯಲ್ಲ, ಎತ್ತರ ಅಂತ ಇದೆಯಲ್ಲ, ಅದೇನು ಮಾಡತ್ತಪ್ಪ ಅಂದರೆ ಉಷ್ಣಾಂಶದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಸರಿಯಾದಂಥ ಉತ್ತರ ಯಾವುದು? ಸಮುದ್ರದಿಂದ ಇರುವಂತಹ ಎತ್ತರ ಇದಕ್ಕೆ ಕಾರಣವಾಗಿರುತ್ತೆ. 10ನೇ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ಮೈತ್ರಿ ಮತ್ತು ದಕ್ಷಿಣ ಗಂಗೋತ್ರಿ ಎಂಬುದು ಏನಿವೆರಡು? ನೋಡಿ, ಮೈತ್ರಿ ಮತ್ತು ದಕ್ಷಿಣ ಗಂಗೋತ್ರಿ ಅನ್ನುವಂಥದ್ದು ಭಾರತ ಉಡಾಯಿಸಿದ 2 ಉಪಗ್ರಹಗಳ ತಪ್ಪು. ಕೇಂದ್ರ ಸರ್ಕಾರ 2 ಜನಪರ ಕಾರ್ಯಕ್ರಮಗಳ, ಇದು ಕೂಡ ತಪ್ಪು. ಅಂಟಾರ್ಟಿಕಾದಲ್ಲಿ ಭಾರತದ ಸಂಶೋಧನಾ ಕೇಂದ್ರನ? ಹೌದು, ಅಂಟಾರ್ಟಿಕಾದಲ್ಲಿ ಭಾರತೀಯರು ಮಾಡಿರುವಂತಹ ಒಂದು ರಿಸರ್ಚ್ ಸೆಂಟರ್, ಸಂಶೋಧನಾ ಕೇಂದ್ರದ ಹೆಸರು ಮೈತ್ರಿ ಮತ್ತು ದಕ್ಷಿಣ ಗಂಗೋತ್ರಿ ಅಂತ. ಹಾಗಾದ್ರೆ ಈ ಮೈತ್ರಿ ಮತ್ತು ದಕ್ಷಿಣ ಗಂಗೋತ್ರಿ ಇದಾವಲ್ಲ, ಅದರ ಜೊತೆಗೆ ಮತ್ತೊಂದು ಸಂಶೋಧನಾ ಕೇಂದ್ರ ಇದೆ, ಭಾರತಿ ಅಂತ. ಈ ಭಾರತಿನೂ ಕೂಡ ಭಾರತದ ಒಂದು ಸಂಶೋಧನಾ ಕೇಂದ್ರವಾಗಿರುತ್ತೆ. ಎಲ್ಲಿ? ಅಂಟಾರ್ಟಿಕಾ ಖಂಡದಲ್ಲಿ. ಸೊ ಮೊದಲ ಸಂಶೋಧನಾ ಕೇಂದ್ರ ಯಾವುದು ಅಂತ ಕೇಳಿದ್ರೆ ದಕ್ಷಿಣ ಗಂಗೋತ್ರಿ ಅನ್ನುವಂಥದ್ದು ಭಾರತದ ಮೊಟ್ಟ ಮೊದಲ ಸಂಶೋಧನಾ ಕೇಂದ್ರವಾಗಿತ್ತು ಅಂಟಾರ್ಟಿಕಾ ಖಂಡದಲ್ಲಿ. ಕ್ಲಿಯರಾ? ಸೊ ಇದು ನಮಗೆ 10ನೇ ಪ್ರಶ್ನೆಗೆ 3ನೇದು ಸರಿಯಾದಂಥ ಉತ್ತರ. 11ನೇ ಪ್ರಶ್ನೆ ಹೋಗೋಣ. ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಕೆಳಗಿನ ಸಂಕೇತಗಳಿಂದ ಸರಿಯಾದಂಥ ಉತ್ತರವನ್ನು ಗುರುತಿಸಿ ಅಂತ ಇದೆ. ಪಟ್ಟಿ 1, ಪಟ್ಟಿ 2. ಕ್ಲಿಯರಾ? ಸೊ ಪಟ್ಟಿ 1ರಲ್ಲಿ ಫಾಲ್ಸ್ಗಳಿದಾವೆ, ಪಟ್ಟಿ 2ರಲ್ಲಿ ನದಿಗಳನ್ನು ಕೊಟ್ಟಿದ್ದಾರೆ. ಯಾವ್ಯಾವ ನದಿಗೆ ಯಾವ್ಯಾವ ಜಲಪಾತಗಳು ನಿರ್ಮಾಣಗೊಂಡಿದೆ ಅಂತಲೇ ನೋಡಬೇಕು. ಕಪಿಲಧಾರ ಜಲಪಾತ ಯಾವ ನದಿಗೆ ಆಗಿರೋದು ಅಂತ ಕೇಳಿದರೆ ಅದು ನರ್ಮದಾ ನದಿಗೆ ನಿರ್ಮಾಣಗೊಂಡಿರುವಂಥ ಜಲಪಾತ. ನೆಕ್ಸ್ಟ್ ನೋಡಿ, ಅದಾದ ನಂತರ ಇಲ್ಲಿ ಮತ್ತೊಂದು ಪ್ರಮುಖವಾಗಿರುವಂತಹ ಜಲಪಾತ ಯಾವುದಪ್ಪ ಅಂದರೆ ಡಬ್ಬಾಡಬ್ ಅಂತ ಜಲಪಾತ ಕಂಡುಬರುತ್ತೆ. ಈ ಡಬ್ಬಾಡಬ್ ಜಲಪಾತ ಯಾವ ನದಿಗೆ ಆಗಿರೋದು ಅಂತ ನೋಡೋಕ್ಕಿಂತ ನಿಮಗೆ ಅದು ಸ್ವಲ್ಪ ಕಷ್ಟ ಅನಿಸಿದ್ರೆ ನೋಡಿ, ಲಾಲ್ಗುಳಿ ಫಾಲ್ಸ್ ಅನ್ನೋಂಥದ್ದು ಯಾವ ನದಿಗೆ ಆಗಿರೋದು? ಕಾಳಿ ನದಿ. ಗೇರು ಸೊಪ್ಪ ಅನ್ನೋಂಥದ್ದು ಶರಾವತಿ ನದಿ. ಹಾಗಾದರೆ ಡಬ್ಬಾಡಬ್ ಫಾಲ್ಸ್ ಯಾವುದಕ್ಕಾಗಿರೋದು? ಗೋದಾವರಿ ನದಿಗೆ ನಿರ್ಮಾಣವಾಗಿರುವಂತಹ ಒಂದು ಜಲಪಾತವಾಗಿರುತ್ತೆ. ಸರಿಯಾದಂಥ ಆನ್ಸರ್ ಅಂತ ನೋಡ್ತಾ ಹೋಗಿ, ಎಗೆ ಯಾವುದು ಸರಿ ಇದೆ? 3ನೇದು ಸರಿ ಇದೆ. ಇಲ್ಲಿ 3 ಆಪ್ಷನ್ ಬರಲಿ, ಬಿ, ಸಿ, ಡಿ, ಅಲ್ಲೂ ಕೂಡ 3 ಇದಾವೆ. ನೆಕ್ಸ್ಟ್ ನೋಡಿ, ಇಲ್ಲಿ ತಪ್ಪಾಗಿರೋದು ಯಾವುದು? ಎ ಅನ್ನೋದು ತಪ್ಪಾಗಿದೆ. ಕ್ಲಿಯರ್. ನೆಕ್ಸ್ಟ್ ಡಬ್ಬಾಡಬ್ ಫಾಲ್ಸ್ ಎಲ್ಲಿದೆಯಪ್ಪ ಅಂದರೆ ಗೋದಾವರಿ ನದಿ, 1ನೇ ಆಪ್ಷನಲ್ಲಿ ಇದೆ. ಸೊ ಇಲ್ಲಿ 1 ಅಂತ ತಗೊಂಡಾಗ ಇಲ್ಲೂ ಒಂದಿದೆ, ಇಲ್ಲೂ ಒಂದಿದೆ. ಹಾಗಾದರೆ ಯಾವ ತಪ್ಪಾಯಿತು? 3ನೇದು ಸಿ ತಪ್ಪಾಗಿದೆ. ನೆಕ್ಸ್ಟ್ ಹೋಗೋಣ. ಲಾಲ್ಗುಳಿ ಅನ್ನೋಂಥದ್ದು ಕಾಳಿ ನದಿ. ಈಗ ಏನು ಬರ್ಬೇಕು ನಮಗೆ? 4 ಇಲ್ಲಿದೆ, ಇದು ಕೂಡ ತಪ್ಪಾಗಿದೆ. ನೆಕ್ಸ್ಟ್ ನೋಡಿ, ಗೇರು ಸೊಪ್ಪ 2ನೇದು ಶರಾವತಿ ನದಿ. ಸರಿಯಾದಂಥ ಉತ್ತರ ಯಾವುದು? ಬಿ ಅನ್ನೋದು ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತೆ 11ನೇ ಪ್ರಶ್ನೆಗೆ. ಕ್ಲಿಯರ್? ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. 12ನೇ ಪ್ರಶ್ನೆ ನೋಡಿ, ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಆಯ್ಕೆ ಮಾಡಿ. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದು ಸರಿಯಾಗಿದೆ ಅಂತ ನೋಡಬೇಕು. ನಾರಾಯಣಪುರ ಅಣೆಕಟ್ಟನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಎಂದು ಕರೆಯುವರು. ಪ್ರಶ್ನೆ ಅರ್ಥ ಆಯ್ತಲ್ಲ? ನಾರಾಯಣಪುರ ಅಣೆಕಟ್ಟನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಎಂದು ಕರೆಯುವರು. ತಪ್ಪು. ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಅಣೆಕಟ್ಟನ್ನು ಕರೆಯೋದು ಯಾವುದಕ್ಕಪ್ಪ ಅಂದರೆ ಆಲಮಟ್ಟಿಗೆ. ಆಲಮಟ್ಟಿ ಡ್ಯಾಮ್ ಇದೆಯಲ್ಲ, ಅದಕ್ಕೆ ಏನಂತ ಕರೀತಾರೆ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ. ಹಾಗಾದರೆ ನಾರಾಯಣಪುರ ಜಲಾಶಯಕ್ಕೆ ಯಾವ ಹೆಸರಿಂದ ಕರಿತೀವಪ್ಪ ಅಂದರೆ ಬಸವ ಸಾಗರ ಅಂತ ಕರೀತಾರೆ. ಬಸವ ಸಾಗರ. ಕ್ಲಿಯರ್? ನೋಡಿ, ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆನ ಆಯ್ಕೆ ಮಾಡಿ. ಇದು ಸರಿಯಾಗಿದೆಯೋ ತಪ್ಪಾಗಿದೆ ಅಂದರೆ ಇದು ತಪ್ಪಾಗಿರುವಂಥ ಸ್ಟೇಟ್ಮೆಂಟ್. 1, ಇಂದಿರಾ ಪಾಯಿಂಟ್ ಭಾರತದ ದಕ್ಷಿಣದ ತುತ್ತ ತುದಿಯಾಗಿದ್ದು ಅದು ಕನ್ಯಾಕುಮಾರಿಯಲ್ಲಿದೆ. ಇಲ್ಲಿವರೆಗೂ ಸರಿ ಇದೆ. ಅದು ಇಂದಿರಾ ಪಾಯಿಂಟ್ ಭಾರತದ ದಕ್ಷಿಣದ ತುತ್ತ ತುದಿ ಹೌದು, ಆದರೆ ಅದಿರೋದು ಕನ್ಯಾಕುಮಾರಿಯ ಇಲ್ಲ. ಹಾಗಾದರೆ ಎಲ್ಲಿದೆಯಪ್ಪ ಅಂದರೆ ಅದಿರುವಂಥದ್ದು ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿ ಕಂಡುಬರುತ್ತೆ. ಗ್ರೇಟ್ ನಿಕೋಬಾರ್. ಈ ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿ ಕಂಡುಬರೋದೇ ಇಂದಿರಾ ಪಾಯಿಂಟ್ ಆರ್ ಪಿಗ್ಮಿಲಿಯನ್ ಪಾಯಿಂಟ್ ಆರ್ ಪಾರ್ಸನ್ ಪಾಯಿಂಟ್ ಅಂತ ಕರಿತೀವಿ ಅದಕ್ಕೆ. ಹಾಗಾದರೆ ಕನ್ಯಾಕುಮಾರಿ ಏನು ಇಂಪಾರ್ಟೆಂಟು? ಭಾರತದ ಭೂಗಡಿಯ ದಕ್ಷಿಣದ ತುತ್ತ ತುದಿ, ಸದರನ್ ಲಾಸ್ಟ್ ಪಾಯಿಂಟ್ ಆಫ್ ಲ್ಯಾಂಡ್ ಫ್ರಂಟಿಯರ್ ಅಂತ ಕರಿತೀವಿ. ಭಾರತದ ಭೂಗಡಿಯ ದಕ್ಷಿಣದ ತುತ್ತ ತುದಿ ಯಾವುದಪ್ಪ ಅಂದರೆ ಕನ್ಯಾಕುಮಾರಿ ಭೂಗಡಿದು.
ಭಾರತದ ದಕ್ಷಿಣದ ತುತ್ತ ತುದಿ ಇಂದಿರಾ ಪಾಯಿಂಟ್, ಬಟ್ ಇರುವಂಥದ್ದು ಎಲ್ಲಿ? ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿ ಕಂಡು ಬರುವಂಥದ್ದು. ಇದು ಕೂಡ ತಪ್ಪಾಗಿದೆ. ಜಿಮ್ ಕಾರ್ಬೆಟ್ ಉದ್ಯಾನವನವು ರಾಷ್ಟ್ರದ ಪ್ರಥಮ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಏನಿದೆಯಲ್ಲ, ಅದು ಫಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ. ಇದು ಸರಿಯಾಗಿದೆ. ಯಾವ ಸರಿಯಾಗಿದೆ? ಮೂರನೇದು ಇಲ್ಲಿ ಸರಿಯಾಗಿದೆ. ಈ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಇದೆಯಲ್ಲ, ಇದು ಪಾರ್ಕನ್ನು 1936ರಲ್ಲಿ ಇದನ್ನು ರಾಷ್ಟ್ರೀಯ ಉದ್ಯಾನವನ ಅಂತ ಘೋಷಣೆ ಮಾಡಲಾಗತ್ತೆ. ಯಾವಾಗ ಇದು ನ್ಯಾಷನಲ್ ಪಾರ್ಕ್ ಅಂತ ಆಯಿತು ಅಂತ ಕೇಳಿದರೆ 1936ಅಲ್ಲಿ. ಯಾವ ಸ್ಟೇಟಲ್ಲಿ ಇದೆ ಅಂದರೆ ಇದು ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡುಬರೋದು ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅಂತ. ಹಾಗಾಗಿ ಮೂರನೇ ಸ್ಟೇಟ್ಮೆಂಟ್ ಏನಾಗಿದೆಯಪ್ಪ ಅಂದರೆ ಸರಿಯಾಗಿದೆ. ನಾಲ್ಕನೇದಕ್ಕೆ ಹೋಗೋಣ. ಪೈಕಾರ ಜಲವಿದ್ಯುತ್ ಯೋಜನೆಯನ್ನ ಆಂಧ್ರ ಪ್ರದೇಶದಲ್ಲಿ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಇದು ತಪ್ಪಾಗಿರುವಂತಹ ಸ್ಟೇಟ್ಮೆಂಟ್. ಪೈಕಾರ ಜಲವಿದ್ಯುತ್ ಯೋಜನೆ ಯಾವ ರಾಜ್ಯದಲ್ಲಿ ಇದೆಯಪ್ಪ ಅಂದರೆ ಇದು ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುತ್ತೆ. ಎಲ್ಲಿದೆ ಇದು? ತಮಿಳುನಾಡಿನಲ್ಲಿ ಪೈಕಾರ ನದಿಗೆ ಆಗಿರುವಂತಹ ಒಂದು ಪ್ರಾಜೆಕ್ಟ್. ಹಾಗಾಗಿ ಈ ಸ್ಟೇಟ್ಮೆಂಟು ಏನಾಗಿರುವಂಥದ್ದು? ತಪ್ಪಾಗಿರುವಂಥದ್ದು. ಸರಿಯಾದಂತಹ ಸ್ಟೇಟ್ಮೆಂಟ್ ಯಾವುದು? ಮೂರನೇದು ಮಾತ್ರ ಸರಿಯಾಗಿದೆ. ಮೂರನೇದು ಯಾವುದು? ಯಾವುದ್ರಲ್ಲಿ ನೋಡ್ತೀವಿ? 3 ಮಾತ್ರ ಸರಿ ಅನ್ನೋದು ಇಲ್ಲಿ ಮೂರನೇ ಆಪ್ಷನ್ನಲ್ಲಿ ಕಂಡುಬರುತ್ತೆ. ಕ್ಲಿಯರಾ? ನೋಡಿ, ಈ ರೀತಿ ಸ್ಟೇಟ್ಮೆಂಟ್ ವೈಸಲ್ಲಿ ಕ್ವಶನ್ ರೈಸ್ ಮಾಡಿದರೆ ನೀವು ಕಾನ್ಸೆಪ್ಟನ್ನು ಕಂಪ್ಲೀಟಾಗಿ ಕಲಿಬೇಕು ಅಂತ ಅರ್ಥ. ಈ ಕ್ವಶನ್ ಆ್ಯಂಡ್ ಆನ್ಸರನ್ನು ಓದ್ತಾ ಹೋದರೆ ಕಾನ್ಸೆಪ್ಟ್ ನಮಗೆ ಯಾವತ್ತೂ ಫುಲ್ಫಿಲ್ ಆಗಲ್ಲ. ಯಾಕಂದರೆ ಈಗಿನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೇಗಿದೆಯಪ್ಪ ಅಂದರೆ ತುಂಬ ಡಿಫಿಕಲ್ಟಿ ಲೆವೆಲ್ ಇದೆ. ಎಲ್ಲ ಸ್ಟೇಟ್ಮೆಂಟ್ ಹೇಳಿಕೆ ವೈಸಲ್ಲೇ ಪ್ರಶ್ನೆಗಳನ್ನು ಮಾಡೋದ್ರಿಂದ ಅಥವಾ ಮ್ಯಾಚ್ ಮಾಡೋದನ್ನು ಕೊಡೋದ್ರಿಂದ ನಾವು ಆದಷ್ಟು ಸ್ಟೋರಿ ಟೆಲ್ಲಿಂಗ್ ಮೆಥಡಲ್ಲೇ ಕಲಿತಾ ಹೋಗ್ಬೇಕು. ಅವಾಗ ಏನು ಕೇಳಿದ್ರು ನಾವು ಆನ್ಸರನ್ನು ಮಾಡ್ಕೋಬೋದು. ಕ್ಲಿಯರಾ? ಸೊ ಸ್ನೇಹಿತರೆ, 2019ರ GPSTR ಎಕ್ಸಾಮಲ್ಲಿ ಕೇಳಿರುವಂತಹ ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ಸ್ಗಳು ಇಷ್ಟ ಆಗಿರ್ತವೆ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟನ್ನು ಕೂಡ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಹಾಗೆ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಪರ್ಚೇಸ್ ಮಾಡ್ಕೊಳ್ಳಿ. ಎಕ್ಸಾಮ್ ಬರೋಷ್ಟರಲ್ಲಿ ನೀವೆಲ್ಲರೂ ಕೂಡ ತಯಾರಾಗಲಿ. ನೀವೆಲ್ಲರೂ ಕೂಡ ಶಿಕ್ಷಕರ ಹುದ್ದೆಯನ್ನು ಅಲಂಕರಿಸಬೇಕನ್ನೋದೇ ನಮ್ಮ ಅಕಾಡೆಮಿಯ ಉದ್ದೇಶವಾಗಿರುತ್ತೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.